ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಎರಡು ಸಭೆಗಳು ಒಂದು ಕಾಣದ ಸಂಘರ್ಷ ಅನ್ನೋ ತುಂಬಾನೇ ಆಳವಾದ ಮತ್ತು ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡೋಣ. ಸರಿ, ಈ ಇಡೀ ಸಂಘರ್ಷವನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ತುಂಬನೇ ಸರಳವಾದ ಆದರೆ ಮುಖ್ಯವಾದ ಪ್ರಶ್ನೆಯಿಂದ ಶುರು ಮಾಡೋಣ. ಅಸಲಿ ಯಾವುದು, ನಕಲಿ ಯಾವುದು ಅಂತ ನಾವು ಕಂಡುಹಿಡಿಯೋದು ಹೇಗೆ? ನೋಡಿ, ಈ ಪ್ರಶ್ನೆಯ ಬರೀ ವಸ್ತುಗಳಿಗೆ ಸಂಬಂಧಿಸಿದ್ದಲ್ಲ. ನಮ್ಮ ಮೂಲ ಆಧಾರದ ಪ್ರಕಾರ ಇದು ಮಾನವನ ಆಧ್ಯಾತ್ಮಿಕ ಇತಿಹಾಸದ ಕೇಂದ್ರಬಿಂದು. ಅಂದ್ರೆ ಎರಡು ವಿರೋಧಿ ಆಧ್ಯಾತ್ಮಿಕ ಶಕ್ತಿಗಳ ನಡುವಿನ ಒಂದು ದೊಡ್ಡ ಸಂಘರ್ಷವನ್ನೇ ಇದು ಪ್ರತಿನಿಧಿಸುತ್ತೆ. ಹಾಗಾದ್ರೆ ನಮ್ಮ ಮೊದಲನೇ ಭಾಗ ಎರಡು ಸಭೆಗಳ ಕಥೆ. ಈ ವಿಶ್ಲೇಷಣೆಯ ಮೂಲ ಸಾಮಗ್ರಿ ಹೇಳೋ ಪ್ರಕಾರ ಈ ಆಧ್ಯಾತ್ಮಿಕ ವಿಭಜನೆಯ ಬೇರುಗಳು ಮಾನವ ಇತಿಹಾಸದ ಆರಂಭದಲ್ಲೇ ಇವೆ. ಈ ಕಥೆ ಶುರುವಾಗೋದೇ ಏದೆನ್ ತೋಟದಿಂದ. ಅಲ್ಲಿ ಎರಡು ದಾರಿಗಳು ಹುಟ್ಕೊಂಡವು. ಒಂದು ಏದೆನ್ ಸಭೆ. ಅದರ ಕೆಲ್ಸ ಏನಂದ್ರೆ ಸೃಷ್ಟಿಯನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದು. ಆದ್ರೆ ಇನ್ನೊಂದ್ ಕಡೆ ಸರ್ಪಸಭೆ ಇತ್ತು. ಅದರ ಉದ್ದೇಶ ಬಲ ಪ್ರಯೋಗಿಸಿ ಎಲ್ಲದರ ಮೇಲೆ ದಬ್ಬಾಳಿಕೆ ಮಾಡೋದು. ಎರಡನೇ ಭಾಗ ಇತಿಹಾಸದುದ್ದಕ್ಕೂ ಸಂಘರ್ಷ. ಏದೆನ್ ತೋಟದಲ್ಲಿ ಶುರುವಾದ ಆ ಸಂಘರ್ಷ ಒಂದು ಮಾದರಿಯನ್ನ ಸೃಷ್ಟಿ ಮಾಡ್ತು. ಮೂಲ ಆಧಾರದ ಪ್ರಕಾರ ಬೈಬಲಿನ ಇತಿಹಾಸದುದ್ದಕ್ಕೂ ಇದೇ ಮಾದರಿ ಮತ್ತೆ ಮತ್ತೆ ಮರುಕಳಿಸ್ತಾ ಹೋಗುತ್ತೆ. ಉದಾಹರಣೆಗೆ ಅಬೆಲ ಮತ್ತು ಕಾಯಿನರ ಕಥೆಯನ್ನೇ ತೆಗೆದುಕೊಳ್ಳಿ. ಅಬೆಲ ದೇವರ ವಾಕ್ಯದಲ್ಲಿ ನಂಬಿಕೆ ಇಟ್ಟು ಯಜ್ಞಾರ್ಪಿಸಿದ, ಆದರೆ ಕಾಯಿನ ಸೈತಾನನಿಗೆ ಶರಣಾಗಿ ಯಜ್ಞಾರ್ಪಿಸಿದ. ಇಲ್ಲಿ ಗಮನಿಸಬೇಕಾದ್ದು ಅವರ ಯಜ್ಞಕ್ಕಿಂತ ಹೆಚ್ಚಾಗಿ ಅದರ ಹಿಂದಿನ ಉದ್ದೇಶ. ಇನ್ನೊಂದು ಕಡೆ ನೋಹ ಮತ್ತು ನಿಮ್ರೋದನ ಕತೆ. ನೋಹನು ದೇವರಿಗೆ ವಿಧೇಯನಾಗಿ ಒಂದು ದೊಡ್ಡ ನಾವೆಯನ್ನು ಕಟ್ಟಿದ. ಆದರೆ ನಿಮ್ರೋದ ದೇವರನ್ನೇ ಧಿಕ್ಕರಿಸಿ ದೇವರ ತೀರ್ಪಿನಿಂದ ತಪ್ಪಿಸ್ಕೊಳ್ಳೋಕೆ ಒಂದು ಎತ್ತರದ ಗೋಪುರ ಕಟ್ಟೋಕೆ ಹೊರಟ. ಹಾಗೆಯೇ ಅಬ್ರಹಾಮು ಮತ್ತು ಐಗುಪ್ತರನ್ನ ಹೋಲಿಕೆ ಮಾಡಬಹುದು. ಅಬ್ರಹಾಮನು ಆಧ್ಯಾತ್ಮಿಕತೆಯ ಮೇಲೆ ಗಮನ ಇಟ್ಟು ದೇವರನ್ನೇ ನೋಡುತ್ತಾ ಸರಳವಾಗಿ ಗುಡಾರಗಳಲ್ಲಿ ಬದುಕಿದ. ಇದಕ್ಕೆ ವಿರುದ್ಧವಾಗಿ ಐಗುಪ್ತರು ಅವರು ಲೌಕಿಕ ಸುಖಭೋಗಗಳಲ್ಲಿ ಮುಳುಗಿ ದೇವರನ್ನೇ ಮರೆತುಬಿಟ್ರು. ಈಗ ನಮ್ಮ ಮೂರನೇ ಭಾಗ ಸೊಲೊಮೋನನ ಪರೀಕ್ಷೆ. ಇದು ಈ ವಿಶ್ಲೇಷಣೆಯ ಕೇಂದ್ರಬಿಂದು ಅಂತಾನೆ ಹೇಳ್ಬೋದು. ರಾಜ ಸೊಲೊಮೋನನ ತೀರ್ಪಿನ ಕಥೆ ಈ ಎರಡು ಸಭೆಗಳ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಳ್ಳೋಕೆ ಒಂದು ಅತ್ಯದ್ಭುತ ರೂಪಕ. ಯೋಚನೆ ಮಾಡಿ, ಬದುಕಿರುವ ಮಗುವನ್ನು ಎರಡು ತುಂಡು ಮಾಡಿ. ರಾಜ ಸೊಲೊಮೋನನ ಈ ಒಂದು ಆಜ್ಞೆ ಇದೆಯಲ್ಲ, ಇಡೀ ಕಥೆಗೆ ಒಂದು ರೀತಿಯ ಉದ್ವೇಗ, ಕುತೂಹಲವನ್ನ ತಂದುಕೊಡುತ್ತೆ. ಕತೆ ಹೀಗಿದೆ ನೋಡಿ. ಇಬ್ರು ಮಹಿಳೆಯರು ಒಂದೇ ಮಗುವಿಗಾಗಿ ಜಗಳವಾಡ್ತಾ ಇರ್ತಾರೆ. ಆಗ ರಾಜ ಸೊಲೊಮೋನ ಸತ್ಯ ಯಾವುದು ಅಂತ ಕಂಡುಹಿಡಿಯಕ್ಕೆ ಮಗುವನ್ನ ಕತ್ತರಿಸಿ ಇಬ್ರಿಗೂ ಸಮವಾಗಿ ಹಂಚ್ಬಿಡಿ ಅಂತ ಆಜ್ಞೆ ಮಾಡ್ತಾನೆ. ತಕ್ಷಣ ನಿಜವಾದ ತಾಯಿ ಅಳ್ತಾ, ಬೇಡ ಪ್ರಭು, ಮಗು ಬದುಕಿದ್ರೆ ಸಾಕು, ಅವಳಿಗೆ ಕೊಟ್ಬಿಡಿ ಅಂತ ಬೇಡ್ಕೊತಾಳೆ. ಆದರೆ ಇನ್ನೊಬ್ಳು ಒಪ್ಪಿಗೆ ಕೊಡ್ತಾಳೆ. ನೋಡಿ, ಈ ಒಂದೇ ಒಂದು ಪರೀಕ್ಷೆ ನಿಜವಾದ ತಾಯಿ ಯಾರು ಅಂತ ಇಡೀ ಸಭೆಗೆ ತೋರ್ಸ್ಕೊಡ್ತು. ಮೂಲ ಆಧಾರದ ಪ್ರಕಾರ ಆ ಇಬ್ರೂ ಮಹಿಳೆಯರು ಬೇರೆ ಯಾರೂ ಅಲ್ಲ. ಅವರು ಎರಡು ಸಭೆಗಳ ಪ್ರತೀಕ. ಒಂದು ನಿಜವಾದ ಸಭೆಯನ್ನ ಪ್ರತಿನಿಧಿಸಿದ್ರೆ ಇನ್ನೊಂದು ಸುಳ್ಳು ಸಭೆಯನ್ನ ಪ್ರತಿನಿಧಿಸುತ್ತೆ. ಇದರ ಆಳವಾದ ಅರ್ಥ ಏನು ಗೊತ್ತಾ? ನಿಜವಾದ ಸಭೆ ಯಾವಾಗ್ಲೂ ಜೀವವನ್ನು ಉಳಿಸಕ್ಕೆ ನೋಡುತ್ತೆ, ಅಂದ್ರೆ ದೇವರ ಆಜ್ಞೆಗಳನ್ನ ಕಾಪಾಡಕ್ಕೆ ಬಯಸುತ್ತೆ. ಆದರೆ ಸುಳ್ಳು ಸಭೆ ಅದು ನಾಶವಾಗೋದನ್ನ ನೋಡಕ್ಕೆ ಸಿದ್ಧವಾಗಿರುತ್ತೆ. ಸರಿ, ಈಗ ನಾಲ್ಕನೇ ಭಾಗ ಎರಡು ಮಾರ್ಗಗಳು. ಹಾಗಾದ್ರೆ ಈ ಎರಡು ಸಭೆಗಳನ್ನ ಮತ್ತೆ ಅದರಲ್ಲಿರೋ ಸದಸ್ಯರನ್ನ ಗುರುತಿಸೋದು ಹೇಗೆ? ಮೂಲ ಆಧಾರವು ಕೆಲವು ನಿರ್ದಿಷ್ಟ ಗುಣಲಕ್ಷಣಗಳನ್ನ ನಮ್ಗೆ ಕೊಡುತ್ತೆ. ಈ ಸ್ಲೈಡ್ನಲ್ಲಿ ನೋಡಿ. ಮೂಲ ಆಧಾರವು ಎರಡು ಸಭೆಗಳನ್ನ ವಿವರಿಸೋಕೆ ಬೈಬಲ್ನಿಂದ ಕೆಲವು ಪದಗಳನ್ನ ಬಳಸುತ್ತೆ. ವಧುವಿನ ಸಭೆಯನ್ನ ಗೋಧಿ, ಜ್ಞಾನವುಳ್ಳ ಕನ್ಯಗೆರು ಅಂತ ಒಳ್ಳೆ ಪದಗಳಿಂದ ವಿವರಿಸಿದ್ರೆ, ಜಾರಸ್ತ್ರೀ ಸಭೆಯನ್ನ ಕಳೆಗಳು, ಮೂರ್ಖ ಕನ್ಯಗೆರು ಅಂತ ನಕಾರಾತ್ಮಕ ಪದಗಳಿಂದ ಗುರುತಿಸಲಾಗಿದೆ. ನಮ್ಮ ಕೊನೆಯ ಭಾಗ ವಿಭಜನೆ ಮುಂದುವರೆದಿದೆ. ಕೇಳಿ, ಈ ಐತಿಹಾಸಿಕ ಸಂಘರ್ಷ ಏನಿದೆ ಇದು ಕೇವಲ ಹಳೆಯ ಕಥೆಯಲ್ಲ. ಮೂಲ ಆಧಾರದ ಪ್ರಕಾರ ಈ ವಿಭಜನೆ ಇವತ್ತಿಗೂ ಕೂಡ ನಡೀತಾನೇ ಇದೆ. ಸಭೆಗಳು ಇಂದಿಗೂ ವಿಭಜನೆಯಾಗುತ್ತಿವೆ. ಈ ಒಂದು ವಾಕ್ಯ ಇಡೀ ಐತಿಹಾಸಿಕ ಸಂಘರ್ಷವನ್ನ ಇವತ್ತಿನ ವಾಸ್ತವಕ್ಕೆ ತಂದು ನಿಲ್ಲಿಸುತ್ತೆ. ಅಂದ್ರೆ ಇದು ಈಗಲೂ ನಡೀತಿರುವ ಒಂದು ಪ್ರಕ್ರಿಯೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಒಂದು ಸಭೆಯ ನಿಜವಾದ ಅಳತೆಗೋಲು ಯಾವುದು? ಅದರ ದೊಡ್ಡ ಹೆಸರು, ಕಟ್ಟಡಗಳೇ, ಅಥವಾ ಜೀವವನ್ನು ಅಂದ್ರೆ ದೇವರ ಆಜ್ಞೆಗಳನ್ನ ಉಳಿಸಬೇಕು ಅನ್ನೋ ಅದರ ಬಯಕೆಯೇ? ಇದರ ಬಗ್ಗೆ ಯೋಚನೆ ಮಾಡಿ. ಈ ವಿಶ್ಲೇಷಣೆಯನ್ನು ಗಮನಿಸಿದ್ದಕ್ಕಾಗಿ ಧನ್ಯವಾದ.